ಯಾವುದೇ ಕಾರಣಕ್ಕೂ ಆತಂಕ ಪಡುವ ಅಗತ್ಯತೆ ಇಲ್ಲ. ಚಾಮರಾಜನಗರದ ಜಿಲ್ಲೆಯ ರೈತರಿಗೆ ಪ್ರಮೋದಾದೇವಿ ಭರವಸೆಯನ್ನ ಕೊಟ್ಟಿದ್ದಾರೆ. ಜಮೀನು ವಿಚಾರದಲ್ಲಿ ರೈತರು ಆತಂಕ ಪಡುವಂತಹ ಅಗತ್ಯತೆ ಇಲ್ಲ. ಅಂದಿನ ಮಹಾರಾಜರು ಕೊಟ್ಟಿರುವಂತಹ ಜಮೀನನ್ನ ನಾವು ಕಿತ್ಕೊಳ್ಳೋದಿಲ್ಲ. ಆ ಜಮೀನನ್ನ ಸರ್ಕಾರ ನಮಗೆ ನೀಡಿದ್ರೂ ರೈತರಿಗೆ ತೊಂದರೆ ಕೊಡೋದಿಲ್ಲ. ಯಥಾಸ್ಥಿತಿಯನ್ನ ಕಾಯ್ದುಕೊಳ್ತೇವೆ ಅಂತ ಪ್ರಮೋದಾದೇವಿ ಒಡೆಯರ್ ಮೈಸೂರಿನಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ನಿಮ್ಮ ಮುಂದಕ್ಕೂ ಏನಾರು ಇದ್ದರೆ ಖಂಡಿತ ಕೊಡಿ, ಅವರ ಆತಂಕ ಬೇಕಿಲ್ಲ. ಅದು ಮೊದಲಾಗ ಆತಂಕ ಸೃಷ್ಟಿ ಮಾಡೋವಂಥ ಸಂದರ್ಭನೇ ಅವಶ್ಯಕತೆ ಇರಲಿಲ್ಲ. ನಿಮ್ಮ ಮುಂದಕ್ಕೂ ಏನಾರು ಇದ್ದರೆ ಡೈರೆಕ್ಟಾಗಿ ನೀವು ನಮ್ಮನ್ನೇ ಕೇಳ್ಬೋದು. ಅವ್ರು ಬರಲಿ, ಆಮೇಲೆ ನೋಡೋಣ. ನಾವು ಯಾತಕ್ಕೆ ಮೊದಲನೇದಾಗಿ ಯಾವ್ಯಾವ್ದು ಸೇರಿದೆ ಅನ್ನೋದೇ ಗೊತ್ತಿಲ್ಲ. ನಾವು ಲಿಸ್ಟ್ ಕಳಿಸಿದಾಗ ಅವ್ರು ನಮ್ಗೇನಾರು ಹೇಳಿದರೆ ಇಂಥ ಸೇರಿದೆ ಈ ಥರ ಸೇರಿದೆ ಅಂತ ಹೇಳಿದಿದ್ರೆ ಏನೋ ಇದಾಗ್ತಿತ್ತು. ನಮಗೇನು ಗೊತ್ತಿಲ್ಲದೆ ನಾವು ಕಾಗದ ಕಳಿಸಿದ್ದೀವಿ. ಅದರಲ್ಲಿ ಏನು ಬರುತ್ತೆ ಇಲ್ಲ ಅನ್ನೋದು ಆ ಕಡೆಯಿಂದ ಬರಬೇಕು. ಅದು ಬಂದಮೇಲೆ ನಾವು ಏನಾರು ಇದು ಮಾತಾಡ್ಬೋದು. ನಮ್ಮ ಇದರೊಳಗಡೆ ಏನಿದೆ, ನಮ್ಮ ಮೈಂಡಲ್ಲಿ ಏನು ಕ್ಲಾರಿಟಿ ಇದೆ ನಾನು ಕೊಡ್ಬೋದು. ಜಿಲ್ಲಾಡಳಿತದಲ್ಲಿ ಏನಾಗುತ್ತೆ ಅನ್ನೋದನ್ನು ನಾನು ಕೊಡೋಕ್ಕಾಗಲ್ಲ. ನಮ್ಗೆ ಈಗ 20ನೇ ಇಸ್ವಿಲಿ ಕೂಡ ನಮ್ದು ಯಾವುದೋ ಒಂದು ಕೇಸ್ ಇತ್ತು, ಅದು ನಮ್ಮ ಪರವಾಗಿ ಆಗಿದೆ. ಅದಕ್ಕೆ ಖಾತೆ ಮಾಡಿಕೊಡ್ಬೇಕು ಅಂತ EDC ಆದೇಶವೂ ಇದೆ ನಮ್ಮ ಹತ್ರ. ಅದು ಇಲ್ಲ ಅಲ್ಲ, ಆದೇಶವೂ ಇದೆ 20ನೇ ಇಸ್ವಿದು. ಸೊ ಯಾವ್ದು ಸೇರಿದೆ ಇಲ್ಲ ಅಂತ ಗೊತ್ತಿಲ್ಲ ನನಗೆ. ಇದು